ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ತಮ್ಮ ರಾಜಕೀಯ ದ್ವೇಷವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಕೆಲ ದಿನಗಳ ಹಿಂದೆ ಆರ್ಎಸ್ಎಸ್ ರಿಜಿಸ್ಟರ್ ಮಾಡಿಕೊಳ್ಳಲು ಡಾಕ್ಯುಮೆಂಟ್ ರೆಡಿ ಮಾಡಿಕೊಳ್ಳಬೇಕು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ರು. ಇದೀಗ ವಿವಾದದ ಬೆನ್ನಲ್ಲೇ ಈಗ ಪ್ರಿಯಾಂಕ ಖರ್ಗೆ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನೇರವಾಗಿ ಆರ್ಎಸ್ಎಸ್ ಸರಸಂಘ ಚಾಲಕರಾದ ಮೋಹನ್ ಭಗವತ್ ಅವರಿಗೆ ಒಂದು ಓಪನ್ ಲೆಟರ್ ಬರೆಯುವ ಮೂಲಕ ಹೊಸ ಸ್ಟಂಟ್ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಸಂವಿಧಾನಕ್ಕೆ ಬದ್ಧವಾಗಿರಬೇಕು, ದೇಶದ ಕಾನೂನನ್ನು ಗೌರವಿಸಬೇಕು ಅಂತ ಪತ್ರದಲ್ಲಿ ಬರೆದಿದ್ದು ಸಂಘಕ್ಕೆ ಜ್ಞಾನೋದಯ ಮಾಡಲು ಹೊರಟಿದ್ದಾರೆ. ಆದರೆ ಒಂದು ಶತಮಾನದಿಂದ ಕೋಟ್ಯಾಂತರ ದೇಶಭಕ್ತರನ್ನು, ಸೈನಿಕರನ್ನು, ಪ್ರಧಾನಿಗಳನ್ನು ದೇಶಕ್ಕೆ ಕೊಟ್ಟಿರುವ ನಮ್ಮ ಹೆಮ್ಮೆಯ ಆರ್ಎಸ್ಎಸ್ ಸಂಸ್ಥೆಗೆ ಸಂವಿಧಾನದ ಪಾಠ ಮಾಡಲು ಪ್ರಿಯಾಂಕ ಖರ್ಗೆ ಯಾರು? ತಮ್ಮದೇ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನವನ್ನು ಕಾನೂನು ಬಾಹಿರವಾಗಿ ತಡೆಯಲು ಹೋಗಿ ಹೈಕೋರ್ಟ್ ನಿಂದ ಕಪಾಳ ಮೋಕ್ಷ ತಿಂದದ್ದನ್ನು ಖರ್ಗೆಯವರು ಮರೆತು ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಈ ಪತ್ರದ ರಾಜಕಾರಣದ ಅಸಲಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡೋಣ ಬನ್ನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಹಾಗೆ ಈಗಾಗಲೇ ವಿವಾದ ಶುರು ಆಗಿದ್ದು ಹೇಗೆ, ಖರ್ಗೆ ಆರ್ಎಸ್ಎಸ್ ವಿರುದ್ಧ ದಾಳಿ ಮಾಡಿದ್ದು ಯಾಕೆ, ಅದಕ್ಕೆ ಬಿಜೆಪಿ ಹಾಗೂ ಸಂಘದ ಪ್ರತಿಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೇವೆ. ನೀವು ಅದನ್ನು ಕೂಡ ನೋಡಬಹುದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತದೆ. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಗವತ್ ಅವರಿಗೆ ಬರೆದಿರುವ ಪತ್ರದ ಮುಖ್ಯಾಂಶಗಳನ್ನು ನೋಡೋಣ. ಎಕ್ಸೆಲ್ ನಲ್ಲಿ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮೊದಲನೆಯದಾಗಿ 100 ವರ್ಷಗಳನ್ನು ಪೂರೈಸಿದ ಆರ್ಎಸ್ಎಸ್ಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಹಾಗೆ 60,000ಕ್ಕೂ ಹೆಚ್ಚು ಶಾಖೆಗಳು ಮತ್ತು ಕೋಟಿಗಟ್ಟಲೆ ಸ್ವಯಂ ಸೇವಕರನ್ನು ಹೊಂದಿರುವುದಾಗಿ ಪ್ರತಿಪಾದಿಸುವ ಸಂಸ್ಥೆಯು ಪಾರದರ್ಶಕತೆ ಮತ್ತು ಸಂವಿಧಾನಿಕ ಹೊಣೆಗಾರಿಕೆಯನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದ್ದಾರೆ. ಸಚಿವರು ತಮ್ಮ ಪತ್ರದಲ್ಲಿ ಆರ್ಎಸ್ಎಸ್ ಒಂದು ಜವಾಬ್ದಾರಿಯುತ ಸಂಘಟನೆಯಾಗಿ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಬದ್ಧವಾಗಿರಬೇಕು. ಸಂಘಟನೆಯು ತನ್ನ ಹಣಕಾಸಿನ ವ್ಯವಹಾರಗಳು ಮತ್ತು ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಷ್ಟಲ್ಲದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಸಂಘವು ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು ಎಂದು ಉಪದೇಶ ನೀಡಿದ್ದಾರೆ. ಜೊತೆಗೆ ಸಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಘಟನೆಯು ಎಷ್ಟೇ ಹಳೆಯದಾದರೂ, ದೊಡ್ಡದಾದರೂ ಅಥವಾ ಪ್ರಭಾವಶಾಲಿಯಾದರೂ ಅದು ಪರಿಶೀಲನೆಯಿಂದ ಹೊರಗಿರೋಕೆ ಸಾಧ್ಯವಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ನಾಗರಿಕ, ಸಂಘ, ಸಂಸ್ಥೆ ಮತ್ತು ಮಂಡಳಿಯು ಕಾನೂನಿಗೆ ಬದ್ಧವಾಗಿರಬೇಕು ಎಂದು ನಿರೀಕ್ಷಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಹಾಗೆ ಆರ್ಎಸ್ಎಸ್ ಎದುರು 6 ಪಾಯಿಂಟ್ಗಳನ್ನು ಇಟ್ಟಿರೋ ಖರ್ಗೆ ಅವುಗಳ ಬಗ್ಗೆ ವಿವರಣೆ ನೀಡುವಂತೆ ಕೇಳಿಕೊಂಡಿದ್ದಾರೆ. ಆ 6 ಪಾಯಿಂಟ್ ಅಂಶಗಳನ್ನು ನೋಡುವುದಾದ್ರೆ, ಮೊದಲನೆಯದು ಆರ್ಎಸ್ಎಸ್ ತನ್ನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆ ರಚನೆಯ ವಿವರ ನೀಡಬೇಕು. ಎರಡನೆಯದು ಪಾದದಾರಿಕೆಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರ ಹಾಗೂ ತನಗೆ ಬಂದಿರುವ ಹಾಗೂ ಬರುವ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳ ಬಗ್ಗೆ ಮಾಹಿತಿ ನೀಡಬೇಕು. ಮೂರನೆಯದು ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರಗಳು. ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಗಳನ್ನು ಸರಿಯಾಗಿ ಪಾವತಿ ಮಾಡುತ್ತಿದ್ದಾರೆ ಅನ್ನೋದನ್ನು ತಿಳಿಸಬೇಕಾಗಿದೆ. ನಾಲ್ಕನೆಯದು ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನು ಫಾಲೋ ಮಾಡ್ತಿದೆ ಎಂಬ ವಿಷಯ ತಿಳಿಯಬೇಕಾಗಿದೆ. ಐದನೆಯದು ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕನ್ನು ಯಾವ ಸಂವಿಧಾನ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ ಎಂಬ ವಿಷಯ ತಿಳಿಯಬೇಕಾಗಿದೆ. ಆರನೆಯದು ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳು, ಬೃಹತ್ ಸಭೆಗಳು ಮತ್ತು ಇತರ ಸಂಘಟಿತ ಚಟುವಟಿಕೆಗಳಿಗಾಗಿ ಪಡೆದ ಅನುಮತಿಗಳು, ಅಧಿಕೃತ ಒಪ್ಪಂದಗಳು ಮತ್ತು ನಿಯಮಗಳ ಪಾಲನೆ ವಿವರಗಳನ್ನು ನೀಡಬೇಕಾಗಿದೆ ಅಂತ ಈ 6 ವಿಷಯಗಳನ್ನು ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಸಂವಿಧಾನದ ಮೇಲಿರುವ ಕಾಳಜಿಯಂತೆ ಕಂಡರೂ ಇದರ ಹಿಂದೆ ಆರ್ಎಸ್ಎಸ್ ಅನ್ನು ಹೇಗಾದರೂ ಮಾಡಿ ವಿವಾದಕ್ಕೆ ಎಳೆದು ಆ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಹೆಡ್ಲೈನ್ ಆಗಬೇಕು ಎನ್ನುವ ಪ್ರಿಯಾಂಕ ಖರ್ಗೆ ಅವರ ಹತಾಶೆ ಎದ್ದು ಕಾಣುತ್ತಿದೆ. ಪ್ರಿಯಾಂಕ ಖರ್ಗೆ ಅವರ ಈ ಪತ್ರಕ್ಕೆ ಇಡೀ ದೇಶಭಕ್ತ ವಲಯದಿಂದ
ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಮೊದಲನೆಯದಾಗಿ ದೇಶದ ಸಂವಿಧಾನದ ಮೇಲೆ RSSಗೆ ಎಷ್ಟು ಗೌರವಿದೆ ಅನ್ನೋದನ್ನು ಯಾರಿಗಾದ್ರೂ ಪ್ರೂವ್ ಮಾಡಲು ಅಗತ್ಯವಿಲ್ಲ. ಪ್ರತಿದಿನ ದೇಶದ ಮೂಲೆ ಮೂಲೆ ಶಾಖೆಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಪ್ರಾರ್ಥಿಸಿ ದೇಶ ಸೇವೆಯ ಪರಮ ಧರ್ಮ ಎಂದು ಸ್ವಯಂ ಸೇವಕರು ಬದುಕುತ್ತಿದ್ದಾರೆ. ಇಂಥ ಸ್ವಯಂ ಸೇವಕರಿಗೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನವನ್ನೇ ಬುಡ ಮೇಲೆ ಮಾಡಿದ ಕಾಂಗ್ರೆಸ್ ಪಕ್ಷದ ಸಚಿವರೊಬ್ಬರು ಪಾಠ ಮಾಡುವುದು ಈ ಶತಮಾನದ ಅತಿ ದೊಡ್ಡ ಹಾಸ್ಯದ ವಿಷಯವೇ ಸರಿ. ಎರಡನೆಯದಾಗಿ ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮದೇ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ವಿಜಯದಶಮಿ ಪಥಸಂಚಲನಕ್ಕೆ ನಿಮ್ಮ ಸರ್ಕಾರ ಮತ್ತು ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ನಿಷೇಧ ಹೇರಿದಾಗ ಸಂವಿಧಾನ ಎಲ್ಲಿ ಹೋಗಿತ್ತು? ಆಗ ಸಂಘದ ಕಾರ್ಯಕರ್ತರು ಯಾವುದೇ ಕಾನೂನು ಕೈಗೆತ್ತಿಕೊಳ್ಳದೆ ಸಂವಿಧಾನ ಬದ್ಧವಾಗಿಯೇ ಹೈಕೋರ್ಟ್ ಮೆಟ್ಟಿಲೇರಿ ನಿಮ್ಮ ಮುಖಕ್ಕೆ ಮಸಿ ಬಳಿಯುವಂತಹ ತೀರ್ಪು ತರಲಿಲ್ಲವೇ? ಕೋರ್ಟ್ ಆದೇಶದ ಅಡಿಯಲ್ಲಿ ಅದೇ ಚಿತ್ತಾಪುರದಲ್ಲಿ 8,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಶಿಸ್ತಿನಿಂದ ಪಥಸಂಚಲನ ನಡೆಸಿದಾಗ ಸಂವಿಧಾನದ ನೈಜ ಗೌರವ ಯಾರು ಕಾಪಾಡಿದ್ದು ಎನ್ನುವುದು ಸಾಬೀತಾಗಿದೆ ಅಂತ ತಿರುಗೇಟು ನೀಡಿದ್ದಾರೆ. ಇತ್ತ ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರಕ್ಕೆ ಮೋಹನ್ ಭಗವತ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಗೆ ಅವರ ಪತ್ರವನ್ನು ರಾಜಕೀಯ ಗಿಮಿಕ್ ಅಂತ RSS ಮುಖ್ಯಸ್ಥ ಟೀಕಿಸಿದ್ದಾರೆ. ಕೇರಳದ ತ್ರಿಶೂರ್ನಲ್ಲಿ ನಡೆಯುತ್ತಿರುವ RSS ಸಭೆಯಲ್ಲಿ ಮಾತನಾಡಿದ ಭಾಗವತ್ ಅವರು RSS ಯಾವಾಗಲೂ ಬಹಿರಂಗವಾಗಿ ಕಾರ್ಯನಿರ್ವಹಿಸಿದೆ ಮತ್ತು ಎಂದಿಗೂ ರಹಸ್ಯವಾಗಿ ಕಾರ್ಯನಿರ್ವಹಿಸಿಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ನೋಂದಣಿ ಕುರಿತು ಮಾತಾಡಿರೋ ಭಾಗವತ್ ಅವರು ಸಂಘ ಇದೆ ಅಂತ ಸರ್ಕಾರಕ್ಕೂ ತಿಳಿದಿದೆ. ನಮ್ಮ ಪ್ರಸ್ತಾವನೆಯನ್ನು 1950ರ ದಶಕದಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆದರೆ ಯಾರು ನಮಗೆ ನೋಂದಾಯಿಸಲು ಹೇಳಲಿಲ್ಲ. ಈಗ ನಾನು ಏಕೆ ಪ್ರತಿಕ್ರಿಯಿಸಬೇಕು? ಇದೆಲ್ಲವೂ ರಾಜಕೀಯ, ಅದರಲ್ಲಿ ಗಂಭೀರವಾಗಿ ಏನೂ ಇಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಹಾಗೆ ರಾಜಕೀಯ ವಿರೋಧಗಳು ಸಂಘದ ಕೆಲಸಕ್ಕೆ ಅಡ್ಡಿಪಡಿಸಲು ಮತ್ತು ಜನರ ಮನಸ್ಸಿನಲ್ಲಿ ಅನುಮಾನಗಳನ್ನು ಸ್ಪಷ್ಟಿಸಲು ಪ್ರಯತ್ನಿಸಿದ್ದಾರೆ ಎಂದು ಮೋಹನ್ ಭಗವತ್ ಆರೋಪಿಸಿದ್ದಾರೆ. ಆದರೆ ಜನರಿಗೆ ನಮ್ಮ ಬಗ್ಗೆ ಗೊತ್ತಿದೆ, ಹೀಗಾಗಿ ಇಂತಹ ಕೆಟ್ಟ ಪ್ರಯತ್ನಗಳು ವಿಫಲಗೊಳ್ಳುತ್ತವೆ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. RSS ದೇಶಕ್ಕೆ ಏನು ಮಾಡಿದೆ? ಖರ್ಗೆಯವರು ಇತಿಹಾಸ ಓದಬೇಕಿದೆ. ಸ್ನೇಹಿತರೆ, ಮೋಹನ್ ಭಗವತ್ ಅವರಿಗೆ ಪತ್ರ ಬರೆಯುವ ಮುನ್ನ ಪ್ರಿಯಾಂಕ ಖರ್ಗೆ ಅವರ ಸಂಘದ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಬೇಕಾಗಿತ್ತು. RSS ಸದಾ ದೇಶದ ರಕ್ಷಣೆ ಮತ್ತು ಏಳಿಗೆ ಸಂವಿಧಾನದ ಆಶಯಗಳ ಅಡಿಯಲ್ಲೇ ಕೆಲಸ ಮಾಡಿದೆ. 1962ರ ಯುದ್ಧದಲ್ಲಿ ಸೇವೆ, ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಸೇನೆಗೆ ಹೆಗಲಾಗಿ ನಿಂತಿದ್ದು ಸಂಘದ ನಿಸ್ವಾರ್ಥ ದೇಶ ಸೇವೆಯನ್ನು ಕಂಡು ಕಾಂಗ್ರೆಸ್ನ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೂಡ ಹೆಮ್ಮೆ ಪಟ್ಟಿದ್ದರು. 1963ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲು RSSಗೆ ಆಹ್ವಾನ ನೀಡಿದ್ದರು. ಅದು ಸಂವಿಧಾನದ ಪೆರೇಡ್ ಆಗಿತ್ತು. ಖರ್ಗೆಯವರೇ, ಪ್ರಕೃತಿ ವಿಕೋಪಗಳಲ್ಲಿ ಮುಂಚೂಣಿ, ದೇಶದಲ್ಲಿ ಯಾವುದೇ ಭೂಕಂಪ, ಪ್ರವಾಹ ಅಥವಾ ಕೊರೋನಾದಂತಹ ಮಹಾಮಾರಿ ಬಂದಾಗ ಜಾತಿ ಧರ್ಮ ನೋಡದೆ ಜನರ ಪ್ರಾಣ ಉಳಿಸಲು ಧಾವಿಸುವ ಸಂಘದ ಸೇವಾ ಭಾರತಿ ಕಾರ್ಯಕರ್ತರ ದೇಶ ಪ್ರೇಮದ ಮುಂದೆ ನಿಮ್ಮ ರಾಜಕೀಯ ಪತ್ರಗಳು ಅತ್ಯಂತ ನಗಣ್ಯ. ಇದು ಕೇವಲ ಓಲೈಕೆ ಮತ್ತು ದ್ವೇಷದ ರಾಜಕಾರಣ. ಇಷ್ಟೆಲ್ಲ ಇತಿಹಾಸ ಇರುವ ಕಾನೂನಿನ ಚೌಕಟ್ಟಿನಲ್ಲೇ ಮುನ್ನಡೆಯುತ್ತಿರುವ ಸಂಘಟನೆಯನ್ನು ಪ್ರಿಯಾಂಕ ಖರ್ಗೆ ಅವರು ಪದೇ ಪದೇ ಯಾಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ? ಇದರ ಹಿಂದೆ ಇರುವ ಕಾರಣ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ತಮ್ಮ ಸರ್ಕಾರದ ವೈಫಲ್ಯಗಳು, ಖಾತೆ ಹಂಚಿಕೆಗಳ ಗೊಂದಲಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲು ಖರ್ಗೆಯವರು RSS ಎಂಬ ಅಸ್ತ್ರವನ್ನು ಬಳಸುತ್ತಿದ್ದಾರೆ. ಒಂದು ನಿರ್ದಿಷ್ಟ ವೋಟ್ ಬ್ಯಾಂಕ್ ಅನ್ನು ಓಲೈಸಲು ಮತ್ತು ರಾಷ್ಟ್ರಮಟ್ಟದ ಕಾಂಗ್ರೆಸ್ ನಾಯಕರ ಕಣ್ಣಲ್ಲಿ ಹೀರೋ ಆಗಲು ಮಾತ್ರ ಇಂತಹ ಬಹಿರಂಗ ಪತ್ರಗಳ ನಾಟಕವಾಡುತ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ನೇರ ವಾಗ್ದಾಳಿಯಾಗಿದೆ. ಸ್ನೇಹಿತರೆ, ರಾಜಕಾರಣಿಗಳು ಕೇವಲ 5 ವರ್ಷದ ಅಧಿಕಾರ ಮತ್ತು ಚುನಾವಣೆಗಾಗಿ ಬದುಕುತ್ತಾರೆ. ಆದರೆ ರಾಷ್ಟ್ರದ ಸ್ವಯಂ ಸೇವಕ ಸಂಘವು 100 ವರ್ಷಗಳಿಂದ ಭಾರತದ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯನ್ನು ಕಾಪಾಡಲು ನಿಸ್ವಾರ್ಥವಾಗಿ ದುಡಿಯುತ್ತಿದೆ. ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಗವತ್ ಅವರಿಗೆ ಬರೆದಿರುವ ಈ ಪತ್ರದ ಹಿಂದಿನ ರಾಜಕೀಯ ಸ್ಟಂಟ್ ಬಗ್ಗೆ ನೀವು ಏನಂತೀರಾ? ಖರ್ಗೆಯವರ ಈ ನಡೆ ಸರಿನಾ ಅಥವಾ ತಪ್ಪಾ ಎಂದು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಾಷ್ಟ್ರಭಕ್ತಿ ಧ್ವನಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.